Om Shanti. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. We were discussing that we have to remember Paramatma always. So first thing is remembering Paramatma. Paramatma has in Bhagavad Gita told man mana bhava. Just one sentence ಅಲ್ಲಿ ಹೇಳ್ಬಿಟ್ರು, ಮನಸ್ಸನ್ನ ನನ್ನ ಮೇಲಿಡು, always focus on me, always remember me. He says remember him always. So remembering Paramatma always ಬಹಳ ಜನಕ್ಕೆ ತೊಂದರೆ ಆಗತ್ತೆ ಅಲ್ವಾ? ಸೊ ಅದರ್ ಥಿಂಗ್ಸ್ ರಿಮೆಂಬರೆನ್ಸ್ ಈಸಿಯಾಗಿ ಬರುತ್ತೆ, ಆದರೆ ಪರಮಾತ್ಮನ್ನ ರಿಮೆಂಬರ್ ಮಾಡು ಅಂದ್ರೆ so difficult, very difficult to remember Paramatma. But he keeps remembering everyone. ಅದು ಪರವಾಗಿಲ್ಲ. ಅದಕ್ಕೆ ನೀವು ಆನ್ಸರ್ ಕೊಡ್ತೀರಾ, ಅವ್ರಿಗೇನು ಸರ್ ಮಾಡ್ಲಿಕ್ಕೆ ಕೆಲಸ ಇದೆ, ಅವ್ರಿಗೆ ಯಾರು ಇಲ್ಲ ಹಿಂದೆ ಮುಂದೆ, ನಮಗೆ ಎಲ್ಲರೂ ಇದ್ದಾರೆ. ಯಾರಿದ್ದಾರೆ ನಿಮಗೆ? ನಿಮಗೆ ಯಾರಿದ್ದಾರೆ ಅಂದ್ರೆ ಹೆಂಡತಿ ಮಕ್ಕಳಿದ್ದಾರೆ ಅಂತೀರಾ. ಪರಮಾತ್ಮ ಹ್ಯಾಸ್ ಎಂಟೈರ್ ದ ಎಂಟೈರ್ mankind ಅಂತ ಹಾಕಲ್ಲ, ಎಂಟೈರ್ ಯೂನಿವರ್ಸ್. ಸೊ ಹೌ ಮಚ್ he has to, he remembers, but he remembers everyone, and we remembering him ಬಹಳ ಕಮ್ಮಿ ಆಗಿದೆ. So that we have to take into account and start remembering him as much as possible. More we remember, more we are into his account. Okay, and more we remember Paramatma, everything we get. See, ನಿಮ್ಮ ತಂದೆ ಹಿಂದೆ ಮುಂದೆ ಓಡಾಡ್ತಾ ಇದ್ರೆ ನೀವು, ನಿಮ್ ತಂದೆ ಏನ್ ಹೇಳ್ತಾರೆ, ಇವ್ ನನ್ನೆಲ್ಲಾ ಕೆಲಸ ಮಾಡ್ತಾನೆ, ಎಲ್ಲ ಆಸ್ತಿ ಇವರಿಗೆ ಬರ್ಕೊಟ್ಬೇಡ ಅಂತ ಹೇಳ್ತಾರೋ ಇಲ್ವೋ? ಆತರ ನಿಮ್ ತಂದೆ ಹಿಂದೆ ಮುಂದೆ ನೀವು ಓಡಾಡ್ತಾ ಇರಿ, ಅವ್ರು ಎಲ್ಲವನ್ನು ನಿಮ್ಗೆ ಬರೆದು ಕೊಟ್ಬಿಡ್ತಾರೆ. ಸೊ ಈಸಿನೋ? ಪರಮಾತ್ಮಂದು ಆಸ್ತಿ ಪಡಿಲಿಕ್ಕೆ ಎಷ್ಟು ಈಸಿ, ಹಿಂದೆ ಮುಂದೆ ಓಡಾಡಿ ಅಷ್ಟೇ, ಸಿಂಪಲ್. ಪರಮಾತ್ಮನನ್ನೇ ನೆನಪು ಮಾಡಿ. ಓಕೆ, ಸೊ ದಟ್ ಈಸ್ ಹೌ ಯು ಕ್ಯಾನ್ ಅಟೈನ್ಮೆಂಟ್ಸ್, ಪ್ರಾಪ್ತಿಗಳು ಪರಮಾತ್ಮನಿಂದ ಎಲ್ಲವೂ ಸಿಗತ್ತೆ. ದಟ್ ವಾಸ್ ಒನ್ ಥಿಂಗ್. ದೆನ್ ವಿ ಡಿಸ್ಕಸ್ ದಟ್ ಒಂದು ಕಣ್ಣಲ್ಲಿ ಪರಂ ಧಾಮ, ಒಂದು ಕಣ್ಣಲ್ಲಿ ಶಾಂತಿಧಾಮ, ನ್ಯೂಮರಿಕಲ್ 2. Okay, so that is how we have to lead, and we came to numerical 3, wherein we spoke about the ಮೂರು ಸರ್ಟಿಫಿಕೇಟ್ ನಾವು ತಗೋಬೇಕು ಅಂತ. So those 3 certificates we discussed yesterday at ಸರ್ಟಿಫಿಕೇಟ್ಗಳು. ಒಂದು, ನಾನು ನನಗೆ, did we discuss certificate or did we go into khatas directly into accounts? How is it? Anyone? Okay, didn't discuss about certificate. Okay, then we'll take up certificate later. We discussed about the khatas, the accounts, ಮೂರು ಅಕೌಂಟ್, in which the first account was the ಸ್ವಪುರುಷಾರ್ಥದ ಖಾತೆ ಅಂತ ಮಾಡಿದ್ವಿ ನಾವು. ಸ್ವಪುರುಷಾರ್ಥ ಅಂತಂದ್ರೆ ಏನು? We said ಪುರುಷಾರ್ಥ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಪುರುಷಾರ್ಥ also means efforts. What efforts we are going to put, how we are going to put. Now ಈ ಪುರುಷಾರ್ಥದಿಂದ ನನಗೆ ಏನ್ ಸಿಗತ್ತೆ? ಪುರುಷಾರ್ಥದಿಂದ ಸ್ವರ್ಗದಲ್ಲಿ ನನ್ನ ಸೀಟು ಯಾವುದು ಅಂತ ಗೊತ್ತಾಗತ್ತೆ, ಫಸ್ಟ್ ಥಿಂಗ್. ಎರಡನೇದು, ಸ್ವರ್ಗದಲ್ಲಿ ಮೇಲೆ ಬೇಗನೆ ಬರ್ತೀನಿ ನಾನು. ಸೊ ಸ್ವರ್ಗ ಅಂದ್ರೆ ಯಾವುದು? ದ ಫಸ್ಟ್ 2 ಯುಗಾಸ್. ನೆನ್ಪಿಟ್ಕೊಳ್ಳಿ, ಈ ಜಗತ್ತಲ್ಲಿ 4 ಯುಗಗಳಿದೆ. ವೆನ್ ಐ ಕಮ್ ಟು ನಂಬರ್ 4, I will discuss about everything about the 4 yugas, or maybe when I come to serial number 5 yugas we will discuss. So ಮೊದಲನೇ ಯುಗ ಸತ್ಯುಗ, ಎರಡನೇದು ತ್ರೇತಾಯುಗ, ಮೂರನೇದು ದ್ವಾಪರ ಯುಗ, ನಾಲ್ಕನೇದು ಕಲಿಯುಗ. ಸೊ ಸತ್ಯುಗ, ತ್ರೇತಾಯುಗ ಈಸ್ ಕಾಲ್ಡ್ ಆಸ್ ಸ್ವರ್ಗ, ಯಾಕೆಂದ್ರೆ ಅಲ್ಲಿ ಪವಿತ್ರವಾಗಿತ್ತು ಎಲ್ಲವೂ. ಅಂಡ್
all the souls were Sato Pradhan. So that Sato Pradhan, Sato, Rajo Pradhan, Rajo, Tamo Pradhan states, I will discuss when I come to that particular numeric. So Sato, Rajo, Tamo anta ellargu gottide. Sato means very pure, Rajo means rajasic, okay, and Tamo antandre elladikinta keelu. So when I come to that part, I will discuss. Presently, I am not going to go in detail with that. So ಏನು ಹೇಳ್ತೀನಿ ಅಂತಂದ್ರೆ ಪುರುಷಾರ್ಥ ಹೇಗೆ ಮಾಡುವುದು ಜಾಸ್ತಿ. ಸೊ ನನ್ನ ಪುರುಷಾರ್ಥದಿಂದ ಸ್ವರ್ಗದಲ್ಲಿ ಐ ವಿಲ್ ಕಮ್ ಅರ್ಲಿಯರ್ ಅಂಡ್ ಐ ವಿಲ್ ಎಕ್ಸ್ಪೀರಿಯನ್ಸ್ ಜೀವನ್ ಮುಕ್ತಿ ಬೇಗ. ಜೀವನ್ ಮುಕ್ತಿ ಎಲ್ಲಿ ಸಿಗತ್ತೆ? ಸ್ವರ್ಗದಲ್ಲಿ. ಮುಕ್ತಿ ಎಲ್ಲಿ ಸಿಗತ್ತೆ? ಪರಂಧಾಮದಲ್ಲಿ. ಎವ್ರಿ ಒನ್ ಕ್ಯಾನ್ ಗಿವ್ ಯು ಮುಕ್ತಿ. ಮುಕ್ತಿ ಎಲ್ಲರೂ ಕೊಡ್ತಾರೆ ನಿಮಗೆ. Mukti means once a person leaves the body, he goes nowhere. Of course, after all the accounts are settled, and after when the kalpa ends, everyone has to go to Paramdham. Paramdhamadalli ellaru hogi ನೆಲೆಸ್ಬಿಡ್ತಾರೆ. That is mukti. ಅಲ್ಲಿ ಏನು ಶಬ್ದವಿಲ್ಲ, ನಿಶಬ್ದವಾಗಿದೆ ಪರಮಧಾಮ. ಪರಮಧಾಮದಲ್ಲಿ ಟೋಟಲ್ ಸೈಲೆನ್ಸ್, ಡೆಡ್ ಸೈಲೆನ್ಸ್, ನೋ ಸೌಂಡ್ ಎಟ್ ಆಲ್. ಅಲ್ಲಿ ಏನು ಶಬ್ದ ಇಲ್ಲ. ಅಲ್ಲಿ ಹೋಗ್ಬಿಡ್ತಾರೆ ಎಲ್ಲರೂ, ಎಲ್ಲ ಆತ್ಮಗಳು ಅಲ್ಲಿ ಹೋಗಿ ನೆಲೆಸ್ಬಿಡ್ತಾರೆ. ಸೊ ದ್ಯಾಟ್ ಇಸ್ ಮುಕ್ತಿ. ಜೀವನ್ ಮುಕ್ತಿ ಮೀನ್ಸ್ ಲೀಡಿಂಗ್ ಅ ವೆರಿ ಹ್ಯಾಪಿ ಲೈಫ್, ಲೀಡಿಂಗ್ ಅ ವೆರಿ ರಿಚ್ ಲೈಫ್, ಲೀಡಿಂಗ್ ಅ ಲೈಫ್ ಆಫ್ ಆಲ್ ಅಟೈನ್ಮೆಂಟ್ಸ್. ಎಲ್ಲವೂ ಪ್ರಾಪ್ತಿಯಾಗುವಂತಹ, ಎಲ್ಲವೂ ಸಿಗುವಂತಹ, ಏನು ಕೇಳಿದ್ದೆಲ್ಲವೂ ಕೈಗೆ ಕಾಲಿಗೆ ಎಲ್ಲ. ಸೊ ಸಂಪೂರ್ಣವಾದ ಸತೋಪ್ರಧಾನವಾದ ಜೀವನ, ವೆರಿನ್ ದ ಅಟ್ಮಾಸ್ಫಿಯರ್, ದ ಪಂಚತತ್ವಗಳೂ ಸತೋಪ್ರಧಾನ, ಜನಗಳು ಸತೋಪ್ರಧಾನ, ಎಲ್ಲರೂ ದೇವಿ ದೇವತೆಗಳ ಹಾಗಿದ್ರು. ಸೊ ದೇವಿ ದೇವತೆಗಳು ಪರ್ಫೆಕ್ಟ್ ಆದ ಬೀಯಿಂಗ್ಸ್, ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ಸ್, ಪರ್ಫೆಕ್ಟ್ ದೇವಿ ದೇವತಾಸ್. ಸೊ ದೇ ವರ್ ಕಾಲ್ಡ್ ಎಸ್ ದೇವಿ ದೇವತಾಸ್ ಬಿಕಾಸ್ ದೇ ವರ್ ಪರ್ಫೆಕ್ಟ್, 100% ಪ್ಯೂರ್, 100% ಸತೋಪ್ರಧಾನವಾಗಿದ್ರು. ಸೊ ಇಲ್ಲಿ ಸತ್ಯುಗ ಮತ್ತೆ ತ್ರೇತಾಯುಗದಲ್ಲಿ ದೇವಿ ದೇವತೆಗಳು ಇಲ್ಲಿ ಈ ಭೂಮಿಯ ಮೇಲೆ ಇದ್ದರು. ಸೊ ದೇವಿ ದೇವತೆಗಳು ವರ್ ಪರ್ಫೆಕ್ಟ್ ಅಂತ ಹೇಳಿದೆ. ನಾವು ಆ ಒಂದು ದೇವಿ ದೇವತೆಯ ಸ್ಟೇಟಸ್ ಅನ್ನ ಸಿಗಬೇಕಾದ್ರೆ ವಾಟ್ ಆಲ್ ವಿ ಹ್ಯಾವ್ ಟು ಡೂ? ಸೊ ಅಲ್ಲಿ ನಮ್ಮ ಪುರುಷಾರ್ಥ ಇಂಪಾರ್ಟೆಂಟ್. ಬಿಗಿನಿಂಗ್ ಆಫ್ ದ ಕ್ಲಾಸಸ್ ಅಲ್ಲಿ ನಾನು ಕೇಳಿದೆ, ಏನ್ರಮ್ಮ ಕೆಲವರಿಗೆ ಮೋಕ್ಷ ಬೇಕು ಅಂದ್ರೆ, ಕೆಲವರಿಗೆ ಮುಕ್ತಿ ಬೇಕು, ಜೀವನ್ ಮುಕ್ತಿ ಬೇಕು. ಓಕೆ, ಸೊ ಬಿಕಮಿಂಗ್ ಡೈಟೀಸ್ ಈಸ್ ಅವರ್ ಗೋಲ್, ಬಿಕಮಿಂಗ್ ದೇವಿ ದೇವತಾಸ್ ಈಸ್ ಅವರ್ ಗೋಲ್, ಕಮಿಂಗ್ ಟು ಸತ್ಯುಗ್ ಈಸ್ ಅವರ್ ಗೋಲ್, ಗೋಯಿಂಗ್ ಟು ಪರಮಧಾಮ್ ಇಸ್ ನಾಟ್ ಅವರ್ ಗೋಲ್. ರಿಮೆಂಬರ್ ದಟ್. ನೀವು ಏನು ಮಾಡದೇ ಇದ್ರು ಕಡೆಗೆ ಎಂಡಲ್ಲಿ ಪರಮಧಾಮಕ್ಕೆ ಹೋಗೇ ಹೋಗ್ತೀರಾ. ಇನ್ನೆಲ್ಲೂ ಇಲ್ಲ ನಿಮಗೆ ಜಾಗ. ಪರಮಧಾಮಕ್ಕೆ ಎಲ್ಲರೂ ಹೋಗ್ಲೇಬೇಕು. ವೆದರ್ he is a saint or opposite of saint, he is bound to go to Paramdham. Coming to Jivan Mukti Dham, ಅದಕ್ಕೆ ಜೀವನ್ ಮುಕ್ತಿ ಧಾಮ ಅಂತಾನು ಹೇಳ್ತಾರೆ ಸ್ವರ್ಗಕ್ಕೆ. ಅಲ್ಲಿಗೆ ಬರಬೇಕಾದ್ರೆ ಯುವರ್ ಪುರುಷಾರ್ಥ ಶುಡ್ ಬಿ ಇನ್ ಸಮ್ ಲೆವೆಲ್. ಸೊ ಆ ಸ್ವಪುರುಷಾರ್ಥ ಹೇಗೆ ಹೆಚ್ಚು ಮಾಡೋದು? ಮೊದಲನೇದು ಸ್ವಚಿಂತನೆ ಮತ್ತೆ ಸ್ವಾಧ್ಯಾಯ. ಸೊ ವಾಟ್ ವಿ ಹ್ಯಾವ್ ಟು ಡೂ? ಸ್ವಾಧ್ಯಾಯ ಮತ್ತೆ ಸ್ವಚಿಂತನೆ. ಸ್ವಚಿಂತನೆ ಅಂದ್ರೆ ಏನು? Self-analysis. Before going to bed, okay, the entire day went on well today. Did I do any mistakes? Did I commit any mistakes? Did I hurt anyone? Did anyone hurt me? If someone hurt me, how did I respond or react? So ಇವತ್ತು ಯಾವ ಪುಣ್ಯಕರ ಕೆಲಸ ಮಾಡಿದೆ, ಯಾರಿಗೆ ಒಳ್ಳೇದು ಮಾಡಿದೆ? ಸೊ ಆಲ್ ದಿಸ್ ಇಸ್ ಸ್ವಚಿಂತನೆ. ಸ್ವಾಧ್ಯಾಯ ಮೀನ್ಸ್ ಸ್ವ ಅಧ್ಯಾಯ. ಸ್ವ ಮೀನ್ಸ್ ನಾನು. ಸ್ವ ಅಂದ್ರೆ ನಾನು ಆತ್ಮ. ಓಕೆ, ನಾನು ಅಂದ್ರೆ ನಾಟ್ ಮೀ ವಿತ್ ದಿಸ್ ಬಾಡಿ. ನಾನು, ನನ್ನ ಅಧ್ಯಾಯ ಅಂದ್ರೆ ಆತ್ಮಿಕ್ ಕಾನ್ಶಿಯಸ್ನೆಸ್, ಬೀಯಿಂಗ್ ಇನ್ ಅ ಸ್ಥಿತಿ ಆಫ್ ಆತ್ಮಿಕ್ ಕಾನ್ಶಿಯಸ್ನೆಸ್. ಆತ್ಮಿಕ ಸ್ಥಿತಿಯಲ್ಲಿರುವುದು ನಾನು ಆತ್ಮ ಅನ್ನುವುದು ನನಗೆ ಮನವಡಿಕೆ ಆಗಬೇಕು. ದಟ್ ಮೀನ್ಸ್ ದಟ್ ಶುಡ್ ಗೋ ಡೀಪ್ ರೂಟೆಡ್ ಇನ್ ಟು ಮೀ. ಈಗ ನಿಮ್ಮ ಎಕ್ಸಾಂಪಲ್ ತಗೊಳ್ಳೋಣ. ನೀವು ರಾತ್ರಿ ಮಲ್ಕೊಂಡಿರ್ತೀರ. ಸೊ ಹೂಸ್ ಎಕ್ಸಾಂಪಲ್ ಶಲ್ ಐ ಟೇಕ್? ಈಗ ನಿಮ್ಗೆ ನಿಮ್ಮ ಹಸ್ಬೆಂಡೋ ಫ್ರೆಂಡೋ ಯಾರೋ ನಿಮ್ಮ ಹೆಸರು ಕೂಗ್ತಾರೆ, ನಿಮ್ಮ ಹೆಸರು ಅದೇ ಅಂತ ನೀವು ಎದೊಳ್ತೀರ ತಾನೆ?
No one needs to come and shake you or wake you up or put water on you. ನಿಮ್ಮ ಹೆಸರು ಅದೇ ಅಂತ ನಿಮಗೆ ಗೊತ್ತಾಗತ್ತೆ and you wake up. Yes or no? Yes, sir. Okay. Yes, ಯಾರ್ದು ಎಕ್ಸಾಂಪಲ್ ತಗೊಳ್ಳಿ? ಈಗ ನಂದೇ ಎಕ್ಸಾಂಪಲ್ ತಗೊಳ್ತೀರಿ. ಓಕೆ, ಹೇಮಂತ ಅಂತ ಕೂಗಿದ್ರೆ ಐ ನೋ ಮೈ ನೇಮ್ ಇಸ್ ಹೇಮಂತ ಅಂಡ್ ದೆನ್ ಐ ವೇಕ್ ಅಪ್. ಎಸ್ ಆರ್ ನೋ? ಬಾಗಿಲು ಹಾಕೊಂಡು ಮಲ್ಕೊಂಡಿರ್ತೀನಿ, ಅವರು ಹೇಮಂತ ಅಂತ ಕೂಗ್ತಾರೆ. ಓಕೆ, ಅವಾಗ ಎದ್ದೇಳ್ತೀನಿ ಅಂದ್ರೆ ಮೈ ನೇಮ್ ಇಸ್ ದಟ್ ಇಸ್ ವೈ ಐ ವೇಕ್ ಅಪ್. ಈಗ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಆತ್ಮ ಎದ್ದೇಳು, ಆತ್ಮ ಎದ್ದೇಳು ಅಂದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಅಪ್. Yes, sir. Because you don't know your soul. Yes, sir. Yes, sir. ಅಣ್ಣ, ಮಕ್ಳಿಗೆ ಹೆಸರಿಡೋದ್ ತಪ್ಪಾಗಾದ್ರೆ ಆತ್ಮ ಅನ್ನೋದ್ ಮರೆಸ್ಬಿಡ್ತೀವಲ್ಲ. ಅದು ಅಭ್ಯಾಸ ಆಗ್ಬಿಟ್ಟಿದೆ. ಮನೆ ದೇಹಕ್ಕೆ ಹೆಸರು ಕೊಟ್ಟು ನಿಜವಾದ ಏನಿದೆ ಅದನ್ನ ನಾವು ಮರೆತು ಬಿಟ್ಟಿವಿ. ಓಕೆ, ಸೊ ವಿ ನೇಮ್ ಅವರ್ ಚಿಲ್ಡ್ರನ್ ಯಾವುದೋ ದೇವತೆ ಹೆಸರು ಇಡ್ತೀವಿ. ಅಂಡ್ ಎನಿವೇ, ಲೆಟ್ ಅಸ್ ನಾಟ್ ಗೋ ಟು ಡೀಪ್ ಇನ್ ದಟ್. ಕರ್ಮದಲ್ಲಿ ನಾ ಹೇಳಿದ್ದೀನಿ, ದೇವತೆಗಳ ಹೆಸರಿಟ್ಟಾಗ ವಿ ಡೂ ಗ್ಲಾನಿ ಟು ದಟ್ ನೇಮ್, ವಿ ಸಮ್ಟೈಮ್ಸ್ ಸ್ಕೋಲ್ಡ್ ದಟ್ ನೇಮ್, ವಿ ಸಮ್ಟೈಮ್ಸ್ ಎತ್ತಿಡ್ತೀವಿ, ಸಮ್ಟೈಮ್ಸ್ ಸ್ಕೋಲ್ಡ್ ಮಾಡ್ತೀವಿ, ಸಮ್ಟೈಮ್ಸ್ ಬೇಡದೆ ಇದ್ದಿದ್ದನ್ನ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತೀವಿ. ಸೊ ಅದೆಲ್ಲವೂ ಗೋಸ್ ಇನ್ ದ ಸ್ಟಾಕ್ ಆಫ್ ಮೈನಸ್. ಹೇಗೆ ಅಂದ್ರೆ, ನಿಮ್ಗೆ ಅಜಮಿಳನ ಕತೆ ಗೊತ್ತಿದೆ? ಅಜಮಿಳನ ಕತೆ ಎಲ್ಲರಿಗೂ ಗೊತ್ತಿದೆ ತಾನೆ? ಸೊ ಅಜಮಿಳ ಎಂಡ್ ಅಲ್ಲಿ ಅವನ ನಾರಾಯಣ ಅಂತ ಮಗನ್ನ ಕರೆದನಂತೆ. ಅಂಡ್ ಹೂ ಕೇಮ್? ನಾರಾಯಣ ಫ್ರಮ್ ಸ್ವಾಮಿ ನಾರಾಯಣನೇ ಬಂದ. ಸೊ ಅದೇ ತರ ಇಲ್ಲಿ ಏನಾಗತ್ತೆ ಅಂತಂದ್ರೆ, ನಾವು ಮಗ ಅಥವಾ ಮಗಳ ಹೆಸರು ದೇವತೆ ಇದ್ದು ಅವರಿಗೆ ಬೈದ್ರೆ ಯಾರಿಗೆ ರೀಚ್ ಆಗತ್ತೆ? ಯಾವ ಹೆಸರು ಇದೆಯೋ ಆ ಹೆಸರಿಗೆ ರೀಚ್ ಆಗುತ್ತೋ ಇಲ್ವೋ? ಒಳ್ಳೇದು ರೀಚ್ ಆಗತ್ತೆ, ಒಳ್ಳೇದು ಆಪೋಸಿಟ್ ರೀಚ್ ಆಗುತ್ತೋ ಇಲ್ವೋ? ಆಗತ್ತೆ. ಸೊ ಅದಕ್ಕೋಸ್ಕರ ದೇವತೆಗಳ ಹೆಸರು ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೆನ್ ಕೀಪಿಂಗ್ ದೋಸ್ ನೇಮ್ಸ್ ಫಾರ್ ಅವರ್ ಚಿಲ್ಡ್ರನ್. ಓಕೆ, ಸೊ ನೌ ಆಸ್ ಕವಿತಕ್ಕ ಸೆಡ್, ಓಕೆ, ಹಾಗಾದ್ರೆ ಏನು ಆತ್ಮನನ್ನೇ ಮರೆಸ್ತೀವಿ? ಆತ್ಮನನ್ನ ಮರೆಸು ಅಂತ ಹೇಳಿಲ್ಲ. ಹೆಸರು ಕೊಡ್ಬೇಕು ನಿಜ ಶರೀರಕ್ಕೆ, ಬಟ್ ವಿ ಹ್ಯಾವ್ ಟು ಸಿ ಟು ಇಟ್ ದಟ್ ದೇ ಆರ್ filled, and in fact they already are filled with the atmic values and qualities. So we have to keep instigating them and we have to keep telling them their real qualities. ನಮ್ಮ ಒರಿಜಿನಲ್ ಕ್ವಾಲಿಟಿ ಏನು? ಈಗ ಒಬ್ರು ಕೋಪಿಸ್ಕೊಂಡ್ರು, ಅದಲ್ಲಪ್ಪ ನಿಮ್ದು ಒರಿಜಿನಲ್ ಕ್ವಾಲಿಟಿ, ನಿನ್ನ ಒರಿಜಿನಲ್ ಕ್ವಾಲಿಟಿ ಶಾಂತಿ, ಆತರ ಹೇಳಿ ಅವ್ರಿಗೆ we have to focus more on their qualities rather than what they are. ಅವರ ನಿಜವಾದ ಕ್ವಾಲಿಟಿಗಳೇನಿದೆ, ನಿಜವಾದ ಶಕ್ತಿಗಳೇನಿದೆ ಅದನ್ನ ಯಾವತ್ತು ಎತ್ತಿ ಹಿಡಿಬೇಕಾಗತ್ತೆ. ಓಕೆ, ಇಲ್ಲಿ ಆತ್ಮ ಅಂತ ಅವನಿಗೇನು ಹೆಸರು? ಆತ್ಮರಾಮ ಅಂತ ಕೊಡಿ. ನೀವೇನ್ ಇಟ್ಟಿದ್ದೀರಾ? ಭುವನ್ ಅಂತ ಇಟ್ಟಿದ್ದೀರಾ, ಯಶಸ್ ಅಂತ ಇಟ್ಟಿದ್ದೀರಾ. ಯಶಸ್ ಮೀನ್ಸ್ ಸಕ್ಸಸ್. ಭುವನ್ ಅಂದ್ರೆ ಏನಮ್ಮ ಅರ್ಥ? ಭೂಮಿ. ಓಕೆ, ವೆರಿ ಗುಡ್. ಓಕೆ, ನಾವು you can always refer to him as Yashas Atma, okay, and Bhuvi Atma or Bhuvan Atma. So like that you can, okay, but now ಅದನ್ನ ಕರೆದಾಗ ಯಾರ್ದಾದ್ರೆ ಹೆಸರು ಏನ್ರಿ ಅವರಿಗೆ ಆತ್ಮ ಅಂತ ಕರಿತೀರಾ ಅಂತ ಬರೋ ಮನೆಗೆ ಬಂದು ಕೇಳ್ತಾರೆ, ಏನ್ ಮಾಡ್ತೀರಾ? ಅವ್ರ ಎದುರುಗಡೆ ಕರೀಲಿಕ್ಕೆ ಹೋಗ್ಬೇಡಿ ಹಾಗಾದ್ರೆ. So ಸ್ವಾಧ್ಯಾಯ is ಸ್ವ ಅಧ್ಯಾಯ. ನನ್ನನ್ನು ನಾನು ಅರಿತುಕೊಳ್ಳುವುದು, ನನ್ನ ನಿಜವಾದ ಕ್ವಾಲಿಟೀಸ್ ಅನ್ನ ಎತ್ತಿ ಹಿಡಿಯುವುದು, ನನ್ನ ನಿಜವಾದ ಕ್ವಾಲಿಟೀಸ್ ಮೂಲಕ ಎಲ್ಲರನ್ನ ಅಳಿಯುವುದು ಅಥವಾ ನೋಡುವುದು. ಸೊ ಎರಡನೇದು ಮೇಂಟೈನಿಂಗ್ ಪ್ಯೂರಿಟಿ ಇನ್ ಮನ್, ವಚನ್ ಅಂಡ್ ಕರ್ಮ. ಸೊ ಕಾಯ, ವಾಚ, ಮನಸ ಪವಿತ್ರವಾಗಿರೋದು. ಪವಿತ್ರತೆ ಅನ್ನೋದು ಇಟ್ಸ್ ಅ ಬಿಗ್ ಚಾಪ್ಟರ್. ಪವಿತ್ರತೆ is a big chapter. Okay, so ಪವಿತ್ರತೆ ಇದರಲ್ಲಿ I am not going to go very detail into each of them because purity there are 6 types of purity. Again, purity comes mind, intellect, speech, food, okay, whatever I am drinking, how am I behaving. So there are 6 levels of purity.
ಸೊ ಅದಕ್ಕೆ ಈಚ್ ಆಫ್ ದೆಮ್ ಒಂದೊಂದೇ ವರ್ಡ್ಗೆ ನಾನು ಡೀಪ್ ಆಗಿ ಹೋಗ್ತಾ ಹೋದ್ರೆ this satsang will continue for years and maybe decades, maybe centuries, I don't know. Okay, so ಅದಕ್ಕೆ ಮನಸ್ಸು, ಬುದ್ಧಿ ಅಥವಾ ಮನ್ ವಚನ ಕರ್ಮ, ಮನಸ್ಸು, ಮಾತು, ವಾಣಿ, ಮತ್ತೆ ಕರ್ಮ, actions, my behavior. So this should be absolutely pure. I should be pure in these things. So next, ಪವರ್ಫುಲ್ ಆದಂತಹ ಯೋಗ, ಮೆಡಿಟೇಷನ್. I should meditate powerfully. With whom? With Almighty God, ಪರಮಾತ್ಮ. ಪರಮಾತ್ಮನ ಜೊತೆ ನನ್ನ ಮೆಡಿಟೇಷನ್ ಸದಾ ಇರಬೇಕು. ಐ ಶುಡ್ ಮೆಡಿಟೇಟ್ ಪವರ್ಫುಲಿ ವಿತ್ ಆಲ್ಮೈಟಿ ಗಾಡ್, ಪರಮಾತ್ಮ ಅಂದ್ರೆ ಐ ಶುಡ್ ರಿಮೆಂಬರ್ ಪರಮಾತ್ಮ ಅಂತ ಅರ್ಥ. ಆಲ್ವೇಸ್ ಐ ಶುಡ್ ರಿಮೆಂಬರ್ ಪರಮಾತ್ಮ. So that is the thing. Next, always thinking right. Ask yourself whether you are thinking right. Okay. ಸ್ವಪುರುಷಾರ್ಥದಿಂದ ಐ ಟೋಲ್ಡ್, ನಮ್ಗೆ ಸತ್ಯುಗ ತ್ರೇತಾಯುಗದಲ್ಲಿ ನಮ್ಮ ಸೀಟು ಎಲ್ಲಿ ಇರುತ್ತೆ. ನಾವು ವಿಲ್ ಪುರುಷಾರ್ಥ ಮಾಡಿದ್ರೆ ಯಾವ್ಯಾವ ಒಂದು ಇದು ಸಿಗತ್ತೆ, ಲೈಕ್ ಹೌ ಟು ಡೂ ಪುರುಷಾರ್ಥ ಫಾರ್ ಈಚ್ ಆಫ್ ದ ಲೆವೆಲ್ಸ್ ಆಲ್ಸೋ ಐ ವಿಲ್ ಟೆಲ್ ಯು. ಈಗ ಯಾರ್ಯಾರಿಗೆ ಶ್ರೇಷ್ಠವಾದ ದೇವಿ ದೇವತೆ ಆಗ್ಬೇಕು, ಯಾರಿಗೆ ಏಂಜಲ್ ಆಗ್ಬೇಕು, ಯಾರ್ಯಾರು ತಮ್ಮ ಸ್ಕ್ರಿಪ್ಟ್ ಅನ್ನ ಒಳ್ಳೆ ರೀತಿಯಲ್ಲಿ ಬರಿಬೇಕು, ಅದಕ್ಕೆ ಶ್ರೇಷ್ಠವಾದ ಪುರುಷಾರ್ಥ ಯಾವುದು. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಅಪ್ ದ ಪುರುಷಾರ್ಥ ಟು ರೈಟ್ ಅ ವಂಡರ್ಫುಲ್ ಸ್ಕ್ರಿಪ್ಟ್. ಸೊ ಸ್ಕ್ರಿಪ್ಟ್ ಅನ್ನ ಬರೆಯುವುದಕ್ಕೆ ಒಳ್ಳೆ ಪುರುಷಾರ್ಥವನ್ನ ಹೇಳಿಕೊಡ್ತೀನಿ. ಸೊ ಮೊದಲನೆಯದಾಗಿ ನಮ್ಮ ದಿನಚರ್ಯದ ಮೇಲೆ ನಾವು ವಿ ಹ್ಯಾವ್ ಟು ಫೋಕಸ್. ದಿನಚರ್ಯ ಅಂದ್ರೆ ಏನು? ದ ಚಾರ್ಟ್, ಡೇ ಇನ್ ಅಂಡ್ ಡೇ ಔಟ್. ಒಂದ್ ದಿವಸ 3 ಗಂಟೆಗೆ ಎದ್ದೇಳ್ತೀನಿ, ಇನ್ನೊಂದ್ ದಿವಸ 5 ಗಂಟೆಗೆ ಎದ್ದೇಳ್ತೀನಿ, 3ನೇ ದಿವಸ 8 ಗಂಟೆಗೆ ಎದ್ದೆ. ನೋ, ಡಿಸಿಪ್ಲಿನ್ ಇಸ್ ಗಾನ್. ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. If we don't have discipline, we can do nothing. So we have to discipline ourselves. So dinachariyalli, okay, most and very important is ನಮ್ಮ ನಿಯಮಗಳು, day to day what we practice. So ಬೆಳಗ್ಗೆ ಎದ್ದೇಳೋದು, so early in the morning wake up, do meditation, then do ಪೂಜೆ ಪುರಸ್ಕಾರ, okay, then ಅಧ್ಯಯನ ಮಾಡೋದು, scriptures. Then keep attention the entire day, whether I am thinking right, whether I am doing right, whether I am speaking softly, ಮಧುರವಾಗಿ ಮಾತಾಡ್ತಿದ್ದೀನಾ, ನಿಧಾನಕ್ಕೆ ಮಾತಾಡ್ತಿದ್ದೀನಾ, ಕಮ್ಮಿ ಮಾತಾಡ್ತಾ ಇದ್ದೀನಾ, whether I am keeping attention on my thoughts, whether I am creating only positive kind of thoughts, whether my thoughts are filled with blessings. So keeping attention, and in the end of the day ಗಿವಿಂಗ್ ರಿಪೋರ್ಟ್ ಕಾರ್ಡ್ ಟು ಪರಮಾತ್ಮ. ಇವತ್ತು ಹೀಗೆ ಆಯಿತು, ಇವತ್ತು ದಿಸ್ ಇಸ್ ದ ವೇ ಐ ಬಿಹೇವ್ಡ್, ದಿಸ್ ಇಸ್ ದ ಮಿಸ್ಟೇಕ್ ಐ ಹ್ಯಾವ್ ಡನ್, ಟುಮಾರೋ ಐ ಆಮ್ ನಾಟ್ ಗೋಯಿಂಗ್ ಟು ರಿಪೀಟ್ ಅಂತ ಹೇಳಿದಾಗ ಖಂಡಿತವಾಗ್ಲೂ ನಮಗೆ ಆ ಪರಮಾತ್ಮನಿಂದ ಕ್ಷಮೆನೂ ಸಿಗತ್ತೆ, ಗೈಡೆನ್ಸು ಸಿಗತ್ತೆ. ಸಿ ಆಲ್ವೇಸ್ ಪ್ರೇ ಟು ಪರಮಾತ್ಮ ಟು ಲೀಡ್ ಯು, ಗೈಡ್ ಯು, ಬ್ಲೆಸ್ ಯು, ಫಾರ್ಗಿವ್ ಯು, ಟು ಪ್ರೊಟೆಕ್ಟ್ ಯು ಆ್ಯಂಡ್ ಟು ಬಿ ವಿತ್ ಯು. ಯಾವಾಗ್ಲೂ ನನಗೆ ಹೆಲ್ಪ್ ಮಾಡುವಂತ ಪರಮಾತ್ಮನಿಗೆ ಕೇಳಿಕೊಳ್ಬೇಕು. ಓಕೆ, ಸೊ ಡಿಸಿಪ್ಲಿನ್ ವಾಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇಫ್ ವಿ ಹ್ಯಾವ್ ಟು ಹ್ಯಾವ್ ಅ ವೆರಿ ಗುಡ್ ವಂಡರ್ಫುಲ್ ಸ್ಕ್ರಿಪ್ಟ್. ಎರಡನೇದು ಸಾಕ್ಷಿ ದೃಷ್ಟ. ಇಬ್ರು ಜಗಳ ಆಡ್ತಾ ಇದಾರೆ ಅಂತ ಮಧ್ಯೆ ಹೋಗ್ಬೇಡಿ ಅಲ್ಲಿ ಬಿಡಿಸ್ಲಿಕ್ಕೆ, ಅಥವಾ ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಕೇಳಿಸ್ಕೊಳ್ಳಿಕ್ಕೆ ಇದ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಾಕ್ಷಿಯಾಗಿ ನೋಡಿ. Okay, and one more thing is we have to be more in silence ಅಂತ ಹೇಳ್ತಾರೆ. ಸೈಲೆನ್ಸ್ ಅಂದ್ರೆ ಏನು ಅರ್ಥ? ಸೈಲೆನ್ಸ್ ಅಂದ್ರೆ ನಾಟ್ ಸ್ಪೀಕಿಂಗ್ ಬಗ್ಗೆ ಅಲ್ಲ, ಮನಸ್ಸಿನ ಚಾಟರಿಂಗ್, ಮನದ ಚಾಟರಿಂಗ್. ಓಕೆ, ಮನಸ್ಸಿನ ಚಾಟರಿಂಗ್ ಇರಬಾರ್ದು, ವ್ಯರ್ಥವಾದ ಯೋಚನೆಗಳು ಮಾಡಬಾರ್ದು, ನೆಗೆಟಿವ್ ಯೋಚನೆ ಮಾಡಬಾರ್ದು, ವಿಕಾರಗಳ ಯೋಚನೆ ಮಾಡಬಾರ್ದು, ವಿಕಾರದ ವಶೀಭೂತರಾಗಬಾರ್ದು. ಸೊ ದೀಸ್ ಆರ್ ದ ಥಿಂಗ್ಸ್. ಸೊ ಸಾಕ್ಷಿಯಾಗಿ ನೋಡ್ಬೇಕು, ಎಲ್ಲವನ್ನ
we have to be like ಅಂದ್ರೆ like I am not at all in this scene. ಈ ನೀವು ಪಿಕ್ಚರು ಎಲ್ಲ ಸಾಕ್ಷಿಯಾಗಿ ನೋಡ್ತಿರಲ್ವಾ, ಕ್ರಿಕೆಟ್ ಮ್ಯಾಚ್ ಸಾಕ್ಷಿಯಾಗಿ ನೋಡ್ತೀರಾ, ಫುಟ್ಬಾಲ್ ಮ್ಯಾಚ್ ಸಾಕ್ಷಿಯಾಗಿ ನೋಡ್ತೀರಾ, ಆತ ಸಾಕ್ಷಿ ದೃಷ್ಟ. ಓಕೆ, ನೆಕ್ಸ್ಟ್ ನಿಮಿತ್ತ ಭಾವ. ನಂದು ಏನೂ ಇಲ್ಲ, ಎಲ್ಲ ಪರಮಾತ್ಮಂದು. ಐ ಆಮ್ ಜಸ್ಟ್ ಎನ್ ಇನ್ಸ್ಟ್ರೂಮೆಂಟ್. ನಂದು ಇಲ್ಲಿ ಏನೂ ಇಲ್ಲ. ಈ ಜಗತ್ತಲ್ಲಿ ಯಾವ್ದಮ್ಮ ನಿಮ್ದು? ಏನಾದ್ರೂ ಇದೆಯಾ? ಏನೂ ಇಲ್ಲ. ದೇಹ ಸಹಿತ ಯಾವುದೇ ವಸ್ತು ನನ್ನದಲ್ಲ, ಎಲ್ಲ ಪರಮಾತ್ಮಂದು. ಸೊ ಐ ಆಮ್ ಸಪೋಸ್ ಟು ಕೀಪ್ ಇಟ್ ನೀಟ್ ಅಂಡ್ ಕ್ಲೀನ್. ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳಬೇಕು. ನಿರಹಂಕಾರಿತನ. ದೇರ್ ಶುಡ್ ನಾಟ್ ಬಿ ಈಗೋ ಎಟ್ ಆಲ್. ಈಗೋ ಇರಬಾರ್ದು. ಯಾವಾಗ್ಲೂ ಎಲ್ಲರ ಮೇಲೆ ಶುಭ ಕಾಮನೆ, ಶುಭ ಭಾವನೆ, ಶುಭ ಚಿಂತನೆ, ಶುಭ ಸಂಕಲ್ಪಗಳೇ ಇರಬೇಕು. ಓಕೆ, then we should be in soul conscious state, not body conscious state. Soul conscious state andre we have to adashtu adhere to the original qualities of the soul. Namage gottide we have 5 sanskaras. We should not hold on to any other sanskara other than the real sanskar, the true sanskar of the soul. ಸೊ ಇದರ ಹತ್ತಿರ ಯಾರಿದ್ದಾರೆ ಹೆಚ್ಚಾಗಿ ಅವರ ಪುರುಷಾರ್ಥ, ಅವರ ಸ್ಕ್ರಿಪ್ಟ್ ಚೆನ್ನಾಗಿರತ್ತೆ. ಓಕೆ, ಆಮೇಲೆ ನಮ್ಮ ಸಂಕಲ್ಪಗಳಲ್ಲಿ ದೃಢತೆ ಇರಬೇಕು, ನಿಶ್ಚಯ ಇರಬೇಕು, ಸಂಪನ್ನತೆ ಫೀಲ್ ಆಗಬೇಕು. ವಿ ಶುಡ್ ಹ್ಯಾವ್ ಒಂಥರ ಕಂಟೆಂಟ್ಮೆಂಟ್ ಇರಬೇಕು, ಸಂತುಷ್ಟತೆ ಇರಬೇಕು ನಾನು ಮಾಡಿದ ಎಲ್ಲಾ ಕೆಲಸದಲ್ಲಿ. ಇದಕ್ಕೆ ನಮಗೆ ನಿಶ್ಚಯ ಬೇಕೇ ಬೇಕು. ನಿಶ್ಚಯ ಇದೆಯಾ ಎಲ್ಲರಿಗೂ? ನಿಶ್ಚಯ ಮೀನ್ಸ್ ಫೇತ್. ಡು ಯು ಹ್ಯಾವ್ ಫೇತ್ ಇನ್ ಗಾಡ್? ಇದೆ ಸರ್. Faith in God means faith in your Father. You have faith in your Father. That is Almighty God, Paramatma. Very good. ನಿಮ್ಮ ಮೇಲೆ ನಿಮಗೆ ನಿಶ್ಚಯ ಇದೆಯಾ? Yes. ನಿಮ್ಮ ಪರಿವಾರದ ಮೇಲೆ ನಿಮಗೆ ನಿಶ್ಚಯ ಇದೆಯಾ? Yes, sir. Yes, sir. ವಾಟ್ ಎವರ್ ಇಸ್ ಹ್ಯಾಪನಿಂಗ್ ನನಗೆ ಕಲ್ಯಾಣಕಾರಿ ಆಗತ್ತೆ ಅಂತ ನಿಮಗೆ ಅದರ ಮೇಲೆ ನಿಶ್ಚಯ ಇದೆಯಾ? ಡ್ರಾಮಾ ಮೇಲೆ ನನಗೆ ಏನೇ ಆದ್ರೂ ಭಗವಂತ ನನಗೆ ಒಳ್ಳೇದೇ ಮಾಡ್ತಾ ಇದ್ದಾನೆ, ಏನೇ ಆಗ್ಲಿ ನನಗೆ ಒಳ್ಳೇದೇ ಆಗತ್ತೆ ಅನ್ನೋ ನಿಶ್ಚಯ ಇದೆಯಾ? Yes, sir. Yes, sir. So these are the 4 nischayas we should have. ನನ್ನ ಮೇಲೆ, ಭಗವಂತನ ಮೇಲೆ, ನಮ್ಮ ಪರಿವಾರದ ಮೇಲೆ, ಮತ್ತೆ ಡ್ರಾಮಾ ಮೇಲೆ. ಇಲ್ಲಿ ಪರಿವಾರ ಅಂದ್ರೆ ನಿಮ್ಮ ಮನೆ ಮಾತ್ರ ಪರಿವಾರನಾ? ನಿಮ್ಮ ಹೆಂಡತಿ ಮಕ್ಕಳು ಮಾತ್ರ ನಿಮ್ ಪರಿವಾರನಾ? ನಿಮ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? Entire world. ವೆರಿ ಗುಡ್. ಎಂಟೈರ್ ವರ್ಲ್ಡ್ ಇಸ್ ಯುವರ್ ಪರಿವಾರ. ಸೊ ಪರಿವಾರ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ಬೇಕು, ಹೌದು ಇವ್ರು ಒಳ್ಳೆಯವರು ಅಂತ. ಕೊಡ್ತಾರಾ? ಚೆಕ್ ಮಾಡ್ಬೇಕು ಈಗ. ನಿಮ್ಮ ಪರಿವಾರ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರಾ ಇವ್ರು ಒಳ್ಳೆಯವರು ಅಂತ? ಕೊಡೋ ಹಾಗೆ ನಡ್ಕೊಳ್ಬೇಕಲ್ವಾ ಸರ್ ನಾವು ಫಸ್ಟ್? ಕೊಡೋ ಹಾಗೆ ನಾವು ನಡ್ಕೊಳ್ಬೇಕು. ಓಕೆ, ಸೊ ದೀಸ್ ಆರ್ ದ ಪುರುಷಾರ್ಥಸ್ ವಿಚ್ ವಿ ಹ್ಯಾವ್ ಟು ಪರ್ಫಾರ್ಮ್ ಫಾರ್ ಅ ವಂಡರ್ಫುಲ್ ಸ್ಕ್ರಿಪ್ಟ್. ಓಕೆ, ಸೊ ಮೊದಲನೇದು ನಾವು ವಿ ಡಿಸ್ಕಸ್ ಅಬೌಟ್ ಸ್ವ ಪುರುಷಾರ್ಥದ ಖಾತೆ. ಸೊ ಎರಡನೇದು ಕಮಿಂಗ್ ಆನ್ ಟು ಪುಣ್ಯದ ಖಾತೆ. ಈ ಪುಣ್ಯದ ಖಾತೆಗೆ ಬರೋ ಮೊದಲು ಐ ವಿಲ್ ಜಸ್ಟ್ ಪುಶ್ ಇನ್ ಒನ್ ಸ್ಟೋರಿ. ಒಂದು ಊರಲ್ಲಿ ಈ ಅರಳಿಕಟ್ಟೆ ಇರುತ್ತೆ. ಕೆಲವು ಊರಲ್ಲಿ ತುದಿಯಲ್ಲಿ ಇರುತ್ತೆ, ಕೆಲವು ಊರು ಮಧ್ಯದಲ್ಲಿ ಇರುತ್ತೆ. ಗುಜರಾತ್ ಒಂದು ಊರಿನಲ್ಲಿ ಒಬ್ಬ ಸಣ್ಣ ಹುಡುಗ, 8 ವರ್ಷದ ಹುಡುಗ ಬರ್ತಾನೆ. ಆ ಊರಿಗೆ ಎಂಟರ್ ಆಗ್ತಾನೆ. ತೇಜೋಮಯವಾದ ಹುಡುಗ, ಒಳ್ಳೆ ತೇಜಸ್ಸು ಇರುತ್ತೆ ಮುಖದ ಮೇಲೆ. ಅವನ ಊರಿಗೆ ಬಂದ ತಕ್ಷಣ ಊರಿನ ಜನ ಏನಪ್ಪ, ಯಾರಪ್ಪ ಈ ತೇಜಸ್ವಿ ಬಾಲಕ ಅಂತ ಎಲ್ಲ ಯೋಚನೆ ಮಾಡ್ತಾರೆ. ಅವನು ಬಂದು ಆ ಅರಳಿಕಟ್ಟೆ ಮಧ್ಯದಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಎಲ್ಲರೂ ಅವನ ಹತ್ರ ಯಾರಪ್ಪ ನೀನು ಏನು ಅಂತ ವಿಚಾರಣೆ ಮಾಡಿದಾಗ ಅವನ ಜ್ಞಾನಯುಕ್ತವಾದಂತ ಮಾತುಗಳನ್ನ ಕೇಳಿ ಅವನಲ್ಲಿ ಇರ್ತಕ್ಕಂಥ ಆ ಜ್ಞಾನವನ್ನ, ಸ್ಪಿರಿಚುವಲ್ ನಾಲೆಜ್ ಅನ್ನ ಎಲ್ಲರೂ ಅವನಿಂದ ಕೇಳಿ ಖುಷಿ ಆಗತ್ತೆ. ಏನಪ್ಪ ಇದು 8 ವರ್ಷದ ಬಾಲಕ ಇಷ್ಟೊಂದು ಜ್ಞಾನಿ ಆಗಿದ್ದಾನೆ ಅಂತ ಖುಷಿ ಇರುತ್ತೆ.
ಸೊ ಅವನು ಅಲ್ಲೇ ಇರ್ತಾನೆ ಮರದ ಕೆಳಗೆ. ಯಾರಾದ್ರೂ ತಿಂಡಿ ಕೊಡ್ತಾರೆ, ಊಟ ಕೊಡ್ತಾರೆ, ನೀರು ಕೊಡ್ತಾರೆ, ಏನಾದ್ರು ಕೊಡ್ತಾ ಇರ್ತಾರೆ, ಅವನು ಅದನ್ನ ಸ್ವೀಕಾರ ಮಾಡಿ ಅಲ್ಲೇ ಇರ್ತಾನೆ. ಒಂದ್ ದಿವ್ಸ ಆ ಊರಿಗೆ ದೊಡ್ಡದಾದ ಸಿಂಹ ಬರುತ್ತೆ. ಯೂಶಲಿ ಆ ಊರಿಗೆ ಸಿಂಹ ಬಂದು ಕೆಲವೊಮ್ಮೆ ಈ ಆಕಳು, ಕರು, ಮೇಕೆ, ಕೆಲವೊಮ್ಮೆ ಪುಟಾಣಿ ಮಕ್ಕಳನ್ನು ಎತ್ಕೊಂಡು ಹೋಗಿದ್ದಿದೆ. ಈ ಒಂದು ದೊಡ್ಡ ಸಿಂಹ ಆ ಊರಿನ ಒಳಗೆ ಬರುತ್ತೆ. ಊರಿನ ಒಳಗೆ ಬಂದ ತಕ್ಷಣ ಎಲ್ಲರೂ ಸಿಂಹ ಬಂತು ಓಡಿ ಓಡಿ ಅಂತಾರೆ. ಸೊ ಈ ಹುಡುಗ ಕೂತಿರ್ತಾನೆ ಮರದ ಕೆಳಗೆ, ಅವನು ಕಣ್ಣು ಮುಚ್ಚಿ ತಪಸ್ಸಲ್ಲಿ ಇರ್ತಾನೆ, ಧ್ಯಾನದಲ್ಲಿ ಇರ್ತಾನೆ. ಅವನಿಗೂ ಸಹ ಎಲ್ಲರೂ ಕೂಗ್ತಾರೆ, ಓಡಪ್ಪ ಎಲ್ಲಾದ್ರೂ, ಅಂದ್ರೆ ಸಮ್ ಶೆಲ್ಟರ್, ಯು ಟೇಕ್ ಸಮ್ ಶೆಲ್ಟರ್, ಓಡು, ರನ್ ಅಂತ. ದಟ್ ಬಾಯ್ ಈಸ್ ಸೀಟೆಡ್ ಇನ್ ಧ್ಯಾನ. ಎಲ್ಲರೂ ನೋಡ್ತಾರೆ, ಅರೇ ಇವನು ಏನಪ್ಪ ಇವನು ಅಲ್ಲಾಡ್ತಾ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಮನೆ ಒಳಗಡೆ ಹೋಗ್ಬಿಟ್ಟು ಕಿಟಕಿ ಮೂಲಕ, ಬಾಗಿಲು ಸಂದಿಯಿಂದ ಈ ಹುಡುಗನಿಗೆ ಗ್ಯಾರಂಟಿ ಈ ಸಿಂಹ ತಿನ್ನತ್ತೆ ಅಂತ ಅನ್ಕೊಳ್ತಾರೆ. ಆ ಸಿಂಹ ಬರುತ್ತೆ ಜೋರಾಗಿ ಗರ್ಜನೆ ಮಾಡ್ತಾ ಈ ಹುಡುಗನ ಹತ್ರ. ಈ ಹುಡುಗನ ಹತ್ರ ಬಂದ ಕೂಡಲೇ ಸ್ವಲ್ಪ ದೂರದಲ್ಲೇ ಅದು ಶಾಂತವಾಗ್ಬಿಡುತ್ತೆ. ಆ ಹುಡುಗನ ಮುಂದೆ ಕೂತ್ಕೊಂಡು, ಹುಡುಗನ ಪಕ್ಕದಲ್ಲಿ ಕೂತ್ಕೊಂಡು ಒಂದ್ ಅರ್ಧ ಗಂಟೆ ಕೂತ್ಕೊಂಡು ಅದು ಶಾಂತಿಯನ್ನ ಅನುಭವ ಮಾಡಿ ಎದ್ದು ಆಮೇಲೆ ಆ ಊರಿನ ಹೊರಗಡೆ ಹೋಗುತ್ತೆ. ಮತ್ತೆ ಪುನಃ ಆ ಊರಿಗೆ ಬರುವುದೇ ಇಲ್ಲ. ಸೊ ಓಕೆ, ಸೊ ಅಂದ್ರೆ ನಮ್ಮ ಸ್ವಸ್ಥಿತಿಯಿಂದ ಈ ಹೊರಗಿನ ವಾತಾವರಣವನ್ನ ಶಾಂತವನ್ನಾಗಿ ಮಾಡುವುದೇ ದೊಡ್ಡದಾದ ಸೇವೆ. ಸೊ ನಮ್ಮ ಮೊದಲನೇ ಖಾತೆ ಯಾವ್ದಿತ್ತು? ಸ್ವಪುರುಷಾರ್ಥದ್ದು. ಎರಡನೇದು ಸೇವೆಯ ಖಾತೆ. ಸೊ ಸೇವೆ ಹೇಗೆ ಮಾಡೋದು? ಇದರಷ್ಟು ದೊಡ್ಡ ಸೇವೆ ಇನ್ಯಾವುದೂ ಅಲ್ಲ. ನನ್ನ ಚೆಹರೆಯಿಂದ, ಚಲನವಲನಗಳಿಂದ, ನನ್ನ ಮಾತಿನಿಂದ, ನನ್ನ ಸಂಕಲ್ಪಗಳಿಂದ ಮಾಡುವಂತ ಸೇವೆಯೇ ಮಹಾನ್ ಸೇವೆ. ಆ ಹುಡುಗ ಏನೂ ಮಾತಾಡಿಲ್ಲ, ಧ್ಯಾನದಲ್ಲಿ ನಿರತನಾಗಿದ್ದ. ಆ ಸಿಂಹ ಬಂತು, ಅವನ ಹತ್ತಿರ ಬಂದ ಕೂಡಲೇ ಶಾಂತವಾಯಿತು. ಅವನ ಪಕ್ಕದಲ್ಲಿ ಕುಳಿತುಕೊಂಡು ಅರ್ಧ ಗಂಟೆ ಹೋಯ್ತು ಶಾಂತಿಯನ್ನ ಅನುಭವ ಮಾಡಿ. Absolutely right. He is none other than Swaminarayan. Yes, sir. That boy was none other than Swaminarayan. So ಆ ಥರ ನಮ್ಮ ಒಂದು ಸ್ವಸ್ಥಿತಿಯಿಂದ ಅನ್ಯರ ಸ್ಥಿತಿಯನ್ನ ಶಾಂತವನ್ನಾಗಿ ಮಾಡುವುದು, ನಮ್ಮ ಸ್ವಸ್ಥಿತಿಯಿಂದ ಅನ್ಯರಿಗೆ ಖುಷಿಯನ್ನ ತರುವುದು, ನಮ್ಮ ಸ್ವಸ್ಥಿತಿಯಿಂದ ಅನ್ಯರಿಗೆ ಜ್ಞಾನವನ್ನ ಕೊಡುವುದು, ನಮ್ಮ ಸ್ವಸ್ಥಿತಿಯಿಂದ ಆ ಮನೆಯಲ್ಲಿ ಖುಷಿಯನ್ನ ತರುವುದು. ದಟ್ ಈಸ್ ಆಲ್ಸೋ ಅ ಮಹಾನ್ ಸೇವೆ. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಸೊ ದಿಸ್ ಈಸ್, ಅವಾಗ ಏನಾಗತ್ತೆ? ಪುಣ್ಯದ ಖಾತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಪುಣ್ಯದ ಖಾತೆ ಜಾಸ್ತಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಮ್ಮ ಯಜ್ಞದಲ್ಲಿ ಸೇವೆ ಮಾಡ್ಬೇಕು. ಯಜ್ಞ ಅಂದ್ರೆ ಯಾವುದು? ನಮ್ಮ ಮನೆ, ನಮ್ಮ ಸಂಸಾರ, ಮನಸ್ಸು, ಬುದ್ಧಿ, ಸಂಕಲ್ಪಗಳಿಂದ, ವಾಚ, ವಾಣಿಯಿಂದ, ಕರ್ಮಣ ಇಂದ ಯಥಾಶಕ್ತಿ ಸೇವೆ ಮಾಡುವುದೇ ದೊಡ್ಡದಾದ ಸೇವೆ. ಹೌದಾ ಇಲ್ವಾ? ದೇವಸ್ಥಾನದಲ್ಲಿ ನೀವು ಹೋಗೋ ದೇವಸ್ಥಾನ, ಯಾವ ದೇವಸ್ಥಾನ ಪ್ರತಿದಿನ ಅಟೆಂಡೆನ್ಸ್ ಕೊಡ್ತೀರಾ ದೇವಸ್ಥಾನಕ್ಕೆ, ವೆರಿ ಗುಡ್. ಆ ದೇವಸ್ಥಾನಕ್ಕೆ ಹೋದಾಗ ಒಂದ್ ದಿವಸ ನೀವು ನೋಡ್ತೀರಾ, ಪೂಜಾರಿ ಯಾರು ಬಂದಿರಲ್ಲ ಕೆಲಸದವರು ಅಂತ ಹೇಳ್ಬಿಟ್ಟು ಆ ಬ್ರೂಮ್ ಸ್ಟಿಕ್ ಅನ್ನ ತಗೊಂಡು ಅವರು ಮೆಟ್ಟಲನ್ನ ಸಪೋಸ್ ಗುಡಿಸ್ತಾ ಇದ್ರೆ ನೀವೇನ್ ಮಾಡ್ತೀರಾ? ಅಲ್ಲೇ ಇಡಿ, ನಾನ್ ಗುಡಿಸ್ತೀನಿ ಅಂತ ಸೇವೆ ಮಾಡ್ತೀರಾ ತಾನೆ? ಸೊ ಯು ಆರ್ ಟ್ರೈಂಗ್ ಟು ಡೂ ಸಮ್ ಸೇವಾ ಇನ್ ಸಮ್ ಆಶ್ರಮ್ ಆರ್ ಇನ್ ಸಮ್ ಟೆಂಪಲ್. ಸೊ ವಾಟ್ ಯು ಡೂ? ಅಲ್ಲಿ ಹೋದಾಗ ಯು ಟ್ರೈ ಟು ಪರ್ಫಾರ್ಮ್ ಸೇವಾ. ಆದ್ರೆ ನಿಮ್ಮ ಮನೆಯಲ್ಲಿ ಸೇವೆ ಮಾಡು ಅಂದ್ರೆ ನಾನೇ ಮಾಡ್ಬೇಕಾ ಅಂತ ಕ್ವಶನ್ ಬರುತ್ತೆ. ಹೌದಾ ಇಲ್ವಾ? ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನೇ ಕೆಲಸ ಮಾಡ್ಬೇಕಾ, ಇನ್ಯಾರು ಮಾಡ್ಲಿಕ್ಕಾಗಲ್ವಾ ಅಂತ ಪ್ರಶ್ನೆ ಬರುತ್ತೆ. ಸೊ ಅದಕ್ಕೆ ಸೇವೆ ಮೀನ್ಸ್ ನಿಮ್ಮ ಯಜ್ಞ ಯಾವುದು? ನಿಮ್ಮ ಮನೆ. ನಿಮ್ಮ ಮನೆಯ ಸೇವೆ ಮೊದಲು ಇಂಪಾರ್ಟೆಂಟ್. And yesterday we discussed ತನು, ಮನ, ಧನ, ಸಂಬಂಧ, ಸಂಪರ್ಕ, ಸ್ವಪ್ನ, ಮನಸ್ಸು, ಬುದ್ಧಿ, ಸಂಸ್ಕಾರ. ಈ
ಪಾಯಿಂಟ್ಗಳಿಂದ ಸೇವೆ ಮಾಡಬಹುದು. ಫಿಸಿಕಲಿ, ಮೆಂಟಲಿ, ಹಣದ ಮೂಲಕ, ತನು ಮನ ಧನ. ದೆನ್ ಒಳ್ಳೆ ಸಂಬಂಧವನ್ನ ಇಟ್ಟು, ಒಳ್ಳೆ ಕಮ್ಯುನಿಕೇಶನ್ ಮೂಲಕ, ಸಂಪರ್ಕ, ಒಳ್ಳೆ ಈವನ್ ನಾವು ಸ್ವಪ್ನದಲ್ಲೂ ಸಹ ಸೇವೆ ಮಾಡಬಹುದು. ಮಲಗುವ ಮುನ್ನ ಆ ಭಗವಂತನ ನೆನಪು ಮಾಡಿ ಮಲ್ಕೊಂಡ್ರೆ, ಆ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಮಲ್ಕೊಂಡ್ರೆ, ಈವನ್ ಇನ್ ದ ಡೀಪ್ ಸ್ಲೀಪ್ ಸಬ್ಕಾನ್ಶಿಯಸ್ಲಿ ಐ ವಿಲ್ ಬಿ ಅಟರಿಂಗ್ ಗಾಡ್ಸ್ ನೇಮ್. ಆ ಒಂದು ಹೆಸರು ಇಂದ ನನ್ನ ಸುತ್ತಲಿನ ವೈಬ್ರೇಷನ್ ಹೇಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ. ಸೊ ಇಸ್ ಇಟ್ ಪಾಸಿಬಲ್? ಎಸ್, ಸ್ವಪ್ನದಲ್ಲೂ ಐ ಕ್ಯಾನ್ ಡೂ ಸೇವಾ. ಸೊ ದಿಸ್ ಈಸ್ ಒನ್ ಫಾರ್ಮ್ ಆಫ್ ಎನ್ಹ್ಯಾನ್ಸಿಂಗ್ ಮೈ ಪುಣ್ಯದ ಖಾತೆ. ಇನ್ನೊಂದು ಹೆಲ್ಪಿಂಗ್ ಅದರ್ಸ್, ಎಲ್ಲರನ್ನು ಹೆಲ್ಪ್ ಮಾಡೋದು, ಹೊರಗಡೆ ಇರೋರು. ಓಕೆ, ಯಾರಾದರೂ ಬಿದ್ದರೆ ಅವ್ರನ್ನ ಎಬ್ಸೋದು, ಬಸ್ಸಲ್ಲಿ ಸೀಟ್ ಕೊಡುವುದು. ಓಕೆ, ಸೊ ಅಂಥದ್ದೆಲ್ಲ ಒಳ್ಳೆ ಸೇವೆಗಳನ್ನ ಮಾಡಬೇಕು. ಸೊ ಈಸಿಯೆಸ್ಟ್ ವೇ ಟು ಇನ್ಕ್ರೀಸ್ ದ ಪುಣ್ಯದ ಖಾತೆ ಅಂತಂದ್ರೆ ಸಿಂಪಲ್, ಒಂದು ಕಡೆ ಕೂತ್ಕೊಂಡು ಕೇವಲ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನ ರೇಡಿಯೇಟ್ ಮಾಡೋದು ಇಡೀ ಜಗತ್ತಿಗೆ, ಇಡೀ ಯೂನಿವರ್ಸಿಗೆ, ಟು ಆಲ್ ದ ಲಿವಿಂಗ್ ಬೀಯಿಂಗ್ಸ್, ಲಿವಿಂಗ್ ಥಿಂಗ್ಸ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್ಗೆ ಏನ್ ಮಾಡೋದು? ಪಾಸಿಟಿವ್ ವೈಬ್ರೇಷನ್, ಸಕಾರಾತ್ಮಕ ವೈಬ್ರೇಷನ್, ಸಕಾರಾತ್ಮಕ ಎನರ್ಜಿಯನ್ನ ಎಲ್ಲರಿಗೂ ಸ್ಪ್ರೆಡ್ ಮಾಡೋದು. ಇಸ್ ದಿಸ್ ಪಾಸಿಬಲ್? It is easy, no? You are sitting and doing it. How to do it? How to do it? Simple, sir. Sit down, either eyes closed or eyes open. Yes. Remember Paramatma, take his energy, take Paramatma's divine pure energy, visualize that the pure energy is coming unto me. ನನ್ನಿಂದ ಇಡೀ ಜಗತ್ತಿಗೆ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ನನ್ನಿಂದ ಇಡೀ ಮನೆಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ನನ್ನಿಂದ ಇಡೀ ಯೂನಿವರ್ಸಿಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಲೈಕ್ ಅನ್ ಆಂಟೆನಾ, ಲೈಕ್ ಅ ರಿಫ್ಲೆಕ್ಟರ್. ಈಗ ಸೂರ್ಯನ ಬೆಳಕು ಮನೆಯಲ್ಲಿ ಇಲ್ಲ, ಕತ್ಲೆ ಇದೆ ಅಂತ ಹೇಳಿದ್ರೆ ಒಂದು ಕನ್ನಡಿ ತಗೊಂಡು ಹೌ ಯು ರಿಫ್ಲೆಕ್ಟ್ ದ ಲೈಟ್ ಆಫ್ ದ ಸನ್ಸ್ ರೇಸ್ ಇನ್ ಟು ಯುವರ್ ಹೌಸ್ ಟು ಬ್ರಿಂಗ್ ಲೈಟ್ ದೇರ್. ಸಿಮಿಲರ್ಲಿ you can radiate, or you can divert, or you can, what you say, spread the vibration, the pure vibrations of Almighty God Paramatma to different people, to each and every soul in this universe. Is this easy? It is possible, no? ಪರಮಾತ್ಮನ ದಿವ್ಯವಾದ ವೈಬ್ರೇಷನ್ಸ್ ನನ್ನ ಮೇಲೆ ಬೀಳ್ತಾ ಇದೆ, ನನ್ನಿಂದ ಇಡೀ ಜಗತ್ತಿಗೆ ಹರಡ್ತಾ ಇದೆ. ನಾನು ಎಲ್ಲರಿಗೂ ಶಾಂತಿಯ ವೈಬ್ರೇಷನ್ ಕೊಡ್ತಾ ಇದ್ದೀನಿ. ಶಾಂತಿಯ ಸಾಗರ ಪರಮಾತ್ಮನಿಂದ ಶಾಂತಿಯ ಕಿರಣಗಳನ್ನು ತೆಗೆದುಕೊಂಡು ಇಡೀ ಜಗತ್ತಿಗೆ ಶಾಂತಿಯನ್ನ ಕೊಡ್ತಾ ಇದ್ದೀನಿ. There is one more way of doing it. Just like how you distribute sweets to everyone, so you distribute peace to everyone. You distribute shanti to everyone. ಶಾಂತಿ ಯಾವುದು ಅಂಗಡಿಯಲ್ಲಿ ಸಿಗತ್ತೆ ಗೊತ್ತಿಲ್ಲ. ಯಾವ್ದಾದ್ರು ಅಂಗಡಿಯಲ್ಲಿ ಸಿಗತ್ತಾ ಶಾಂತಿ? ಇಲ್ಲ ಸರ್. ಇಲ್ಲ. ಸೊ ಶಾಂತಿ is within you. You have to create that shanti. You have to create that peace. So you create this peace and give it to everyone. Can you do it? Yes, Sir. Making others happy. See, when I was young, I used to go to some hospital. So my choice was one of the hospital on Cunningham Road. So I used to go there because I knew my friend who was a doctor there. So I used to go there and I used to meet patients in the ICU and sometimes patients. So one day when I was going, so I saw a man there. He was making everyone laugh in general ward, and he was not allowed to enter in ICU. Fortunately, by God's grace, because I knew the doctor there, and I could enter the ICU and ಎಲ್ಲರಿಗೂ ಮಾತಾಡಿಸಿ ಹೇಗಿದ್ದೀರಾ ಏನು ಅಂತ ಕೇಳಿ I used to do that small ಅಳಿಲು ಸೇವೆ. So ಈತ he used to give happiness to many people. He not only goes to that hospital, but he used to visit many other hospitals, even government hospitals he used to visit. So I asked him one day, what do you do? You are making everyone smile and laugh here by cracking jokes. So what exactly are you doing, or what exactly are you trying to achieve? So he told me, distributing happiness is the most important thing.
You have to make everyone happy. He was quite old. I think perhaps 60 plus. He retired from Department of Posts. Avaga postal department ittu ansadu. So what he would do is he would make everyone laugh. ಸೊ ಅಲ್ಲಿ ಹುಷಾರಿಲ್ಲದೆ ಇರೋರು ನಗ್ತಾ ಇದ್ರು. ಇವ್ರು ಬಂದ ತಕ್ಷಣ ಸಾಕು he would go to the children's ward in any of the hospitals and ಏನೋ ಒಂದು ಮಾಸ್ಕ್ ತರ ಹಾಕೊಂಡು ಅಥವಾ ಏನೋ ಒಂದು ಇದು ಮಾಡ್ಕೊಂಡು he would make the children smile and laugh. So isn't that a big seva? Yes, sir. Really, it is a very good seva, sir. Very good seva. Okay, ಆ ತರ I am not telling go to the hospital and do seva ಅಂತ. What I am telling you, you stay at home, take divine vibrations of Paramatma and spread it to the world. Is it not a good seva? ಯಾರನ್ನಾದ್ರೂ ನೋಡಿದ್ರೆ ಅವರಿಗೆ ಶುಭ ಕಾಮನೆ ಶುಭ ಭಾವನೆ ಕೊಡಿ. ಮರ ನೋಡಿದ್ರ ಅದಕ್ಕೂ ಶುಭ ಕಾಮನೆ ಶುಭ ಭಾವನೆ ಕೊಡಿ. ನಿಮ್ಮ ಅಲ್ಲಿ ಹೊರಗಡೆ ಬಾಲ್ಕನಿಯಲ್ಲಿ ನಿಂತಾಗ ಯು ಸಿ ಸಮ್ವನ್, ಯು ಗಿವ್ ಶುಭ ಕಾಮನೆ ಶುಭ ಭಾವನೆ. ಇಸ್ ಇಟ್ ನಾಟ್ ಪಾಸಿಬಲ್? ಇಟ್ ಈಸ್ ಪಾಸಿಬಲ್, ಸರ್ಟನ್ಲಿ. ಇದನ್ನು ಮಾಡಬಹುದಲ್ವಾ ನಾವು? This kind of seva we can do. Is it not possible? So this is how to radiate positivity into the world, into the atmosphere. The third one, ಮೂರನೇ ಖಾತೆ ಅಂದ್ರೆ ಆಶೀರ್ವಾದದ ಖಾತೆ, ದುಆಂಕ ಖಾತ. ಆಶೀರ್ವಾದದ ಖಾತೆ ಹೇಗೆ ಸಿಗತ್ತೆ ನಮಗೆ ಅಂತಂದ್ರೆ, ಎಲ್ಲರನ್ನ ನಾವು ಸಂತುಷ್ಟಪಡಿಸಿದಾಗ. The time has just elapsed. We have less than 1 minute. ಎಲ್ಲರನ್ನ ಸಂತುಷ್ಟಗೊಳಿಸುವುದು ಹೇಗೆ? So we will see one by one. Okay. See, ಆಶೀರ್ವಾದದ ಖಾತೆ ಯಾವಾಗ ಇಂಪಾರ್ಟೆಂಟ್ ಅಂದ್ರೆ ನಾವು ಶರೀರ ತ್ಯಾಗ ಮಾಡುವಾಗ. See, first one I told ಸ್ವಪುರುಷಾರ್ಥದ ಖಾತೆ ಸತ್ಯುಗ ತ್ರೇತಾಯುಗಕ್ಕೆ. ಎರಡನೇದು ಪುಣ್ಯದ ಖಾತೆ. ಓಕೆ, ಪುಣ್ಯದ ಖಾತೆ ಎಲ್ಲರ ಸೇವೆ ಮಾಡೋದ್ರಿಂದ ಅದು ದ್ವಾಪರ ಯುಗ ಮತ್ತೆ ಕಲಿಯುಗ. ಈ ಆಶೀರ್ವಾದದ ಖಾತೆ ಸಂಗಮ ಯುಗದಲ್ಲಿ. ಓಕೆ, ಸಂಗಮ ಯುಗ ಅಂದ್ರೆ ಏನು? ವಿ ವಿಲ್ ಡಿಸ್ಕಸ್ ದಟ್. So I'll give a stop here and let's come to ನಮಸ್ಕಾರ ಮುದ್ರಾ. ನಾಳೆ 4 ಮಾತು ಹೇಳಿ ಸರ್, ಸ್ವಾಮಿನಾರಾಯಣ್ ಬಗ್ಗೆ. Yes sir, I will add once again. Okay. Okay sir. Okay, 3 ಓಂಕಾರ please. Visualize the whole world. Sarve bhavantu sukhinah, sarve santu niramaya, sarve bhadrani pashyantu, ma kaschid dukkha bhag bhavet. Om Shanti Shanti Shanti. Release both the hands, rub both the palms, form a cup and keep them on the eyes. Slowly open your eyes, flipping the eyelids. Namaste, God bless you all. May all of you be healthy, wealthy, wisdom filled, happy and prosperous. Have a nice day. Please take care. Om Shanti.